ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಯಾವಾಗ ರಿಲೀಸ್ ಡೇಟ್? ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀನಿ. ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಅಪ್ಕಮಿಂಗ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ, ಈಗ ಹುಟ್ಟಿದಬ್ಬದ ಮಾತಾಡೋಣ ಬ್ರದರ್. ಸಾಂಗ್ ಲೈನು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದೆ. ಅಂದ್ರೆ ಕೌಂದ್ರೆ ಈ ಲೈನ್ ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಯಾವುದೇ ಒಂದು ಮಾತಾಡ್ಬೇಕಾದ್ರೂ ಅದೇ ಟ್ರೆಂಡಿಂಗ್ ಸಾಂಗ್ ಇವಾಗ್ಲೂ ಟ್ರೆಂಡಿಂಗ್ ಎಲ್ಲ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ ಅವ್ರ ಟ್ರೆಂಡಿಂಗ್ ಬಗ್ಗೆ ಹೇಳೋದು ಸೈಕ್ ಸಾಂಗ್ದು ಕೋಂಡ್ರೆ ಉನೆ ಕುಷ್ಕ ತಿನ್ಕೊಂಬನೆ ಸಸ್ತಾ ನಶಾ ನಕ್ಕೋ ಮಷೀನ್ ಲೆಕ್ಕೆ ಮಾರ್ತಾ ತುಮೆ ಅಂತ. ಗೊತ್ತಿಲ್ಲ ಸರ್, ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ಗೆ ಯಾವಾಗಲೂ ಒಂದು ಆಸೆ, ಹೊಸದೇನ ಕೊಡಕ್ಕೆ ಟ್ರೈ ಮಾಡ್ಬೋದ ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ. ಆ ವಿಷಯದಲ್ಲಿ ನಮ್ಮ MC ಬಿಜ್ಜು, ರಾಹುಲ್ ಡಿಟ್ಟು, ನಾನು, ನಾಗೇಂದ್ರ ಪ್ರಸಾದ್ ಶರ್ಮಾ, ಚರಣ್ ಎಲ್ಲ ಕೂತು, ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಅದೇನಾಗುತ್ತೆ ಸರ್, ನಾವು ಪ್ರಿಪೇರ್ ಆಗಿರಲ್ಲ. ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ರೈಸ್ ಆಗುತ್ತೆ. ಆ ಲೈನ್ಗಳೇ ಹಾಕೊಂಡ್ರೆ ಉನೆ ಆಗ್ಬೋದು, ಅಥವಾ 100 ರೂಪಾಯಿ ಮಿಕ್ಸ್ ಆಗ್ಬೋದು. ಅದು ಇವನೇ ಹೇಳಿದೆ ಆಕ್ಚುಲಿ. ನಮ್ಮ ಪಾಡ ಸುಮ್ಮನೆ ಕೂತಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ನಾನು ಕಲಾಸಿ ಪಳದ ಹೇಳ್ತಾ ಇದ್ದೆ, ಕಲಾಸಿ ಪಳಲ್ಲಿ ಏನು ಸಿಗುತ್ತೆ ಗೊತ್ತಾ ಚರಣ್ ನಂದೆ, ಏನೇನು ಸರ್, ಚಾಕ್ರ, ಜೇರ, ಬಳ್ಳಿ, ಗುಡ್ದ ಅಂದೆ. ಸರ್ ಗುಡ್ದ ಅಂದ್ರೆ ಏನು ಅಂದ. ಗುಡ್ದ ಅಂದ್ರೆ ಹೆಂಗ್ ಹೇಳಲ್ಲ ನಾನು, ಇದು 1 ನಿಮಿಷ ಅಂದ್ಬಿಟ್ಟು ನಮ್ಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೆ, ಇದು ಗುಡ್ದಾನಪ್ಪ. ವರ್ಡ್ಸೇ ಹೊಸದಾಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ. ತಂಬಿ ಇದ್ಕೊಂಡು ಅಣ್ಣ 100 ರೂಪಾಯಿ, ಅಲ್ಲಿ 100 ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದ್ದೇವೆ, ಇವಾಗಲೂ ಹೋಗಿ ತಿಂತಿರ್ತೀನಿ. ಅಲ್ಲಿ ಜನರಲಿ ಹೋದಾಗ ಏನ್ ಮಾಡ್ತೀವಿ, ತುಂಬಾ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕಿದಾರೆ ಪಾಪ, ಎಲ್ಲ 2 ಪೆಗ್ ಹಾಕಿ, ತುಂಬಾ ಕಡಿಮೆ ಇದ್ದಾಗ ಏನನ್ನ ತಿನ್ಬಿಡೋಣ ಅಂದಾಗ 100 ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ. ಈ ಮಿಕ್ಸಿಗೆ ಆ ಮಿಕ್ಸ್ ಸೇರಿದಾಗ ಸಖತ್ತಾಗಿರುತ್ತದು. ದಟ್ ಈಸ್ 100 ರೂಪಾಯಿ ಮಿಕ್ಸ್. ನಿನ್ನೆ ಸರ್ ನಾನು ಅಫ್ಕೋರ್ಸ್ ಒಂದು ಖುಷಿ ಇದೆ, 50 ವರ್ಷ ಆಯ್ತಾ ಅಂತ ಒಂದು ಖುಷಿ ಇದೆ. ಸೊ ಆ ನೆನಪಲ್ಲಿ ಏನ್ ಮಾಡಿದೆ, ನಮ್ಮ ಎಲ್ಲಿ ಅವನು ಎಲ್ಲಪ್ಪ ಅವನು ಅಲ್ಲ ಚೇತು ಅಲ್ಲ, ಇವಾಗ ರಾಹುಲ್ ಯಾರ ಇವ್ರ ಹೆಸರೇನು ನಮ್ಮ ಜೊತೆ ವಿಡಿಯೋ ಮಾಡೋದಲ್ಲ ಪಾಪ, ಅಲ್ಲೂ ರಘು ಎಲ್ಲದ ಅವನು. ಏಯ್ ಏನಕ್ಕಪ್ಪ ಅಲ್ಲಿದ್ಯಾ? ಅಲ್ಲೂರ ಕರ್ಕೊಂಡು ಬಾಪ ನಂಗೊಂದಷ್ಟು ಇದು ಮಾಡಬೇಕು ಅಂತೇಳಿ, ಅಲ್ಲೂರು ಬಾಮ ರಘು ಪಾಪ ಕಮ್ ಬಾ ಕುತ್ಕೋ, ಬಿಡಮ್ಮ, ಕುತ್ಕೋಮ್ಮ. ಇಡೀ ನಮ್ಮ ಈ ಸರಿ ಅದನ್ನ ಇನ್ನೇನು ವಿಡಿಯೋನ ಹೊರಗಡೆ ತರ್ತೀವಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ. ಆಮೇಲೆ ಹಳೆ ಮನೆಗಳು, ನಾನು ಅವಾಗ ಹೋಗಿರೋ ಮನೆಗಳು ಹೋಗ್ಲಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಈ ವಿಶೇಷವಾದ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ, ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಹೋಟ್ಲಿದೆ, ಆ ಹೋಟ್ಲಿಗೆ ಅವ್ರಿಗೆ ಗೊತ್ತಿಲ್ದಿರ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆಕಲ್ಲೆಲ್ಲ ತುಂಬಾ ಸುತ್ತಾಡಿ, ಆಮೇಲೆ ನಾವಿಲ್ಲಿ ಏನೇನು ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವಿಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, ಲೈಕ್ 50 ಇಯರ್ಸ್ ವಿಶೇಷವಾಗಿ ಅದನ್ನ ಬಿಡ್ತೀನಿ. ಏನು ಜೇನ್ ಕಿತ್ಕೊಂಡು ತಿಂತಾ ಇದ್ವಿ, ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಸಡನ್ ಆಗಿ ಸ್ವಲ್ಪ ಕಷ್ಟ ಆಗತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನ. ಸರ್ ಸಮ್ ಟೈಮ್ಸ್ ಈ ಶೋಲ್ಡರ್ ನೋಡ್ಕೊಂಡು ಇರ್ಬಿಡ್ತಾರೆ, ನಾನು ಹೆಂಗ್ ಮಾಡ್ಲಿ ಸರ್? ಹೌದೌದು, ಈ ಶೋಲ್ಡರ್ ಕೆಲವರು ನೀವು ಕೇಳ್ತಾರೆ ಹೆಂಗೆ ಅಂತ. ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಸರಿ, ಆಮೇಲೆ ಹಂಗೆ ಕೈ ಮುಕ್ಕೊಂಡು ಸುಮ್ಮನೆ ಹೋಗ್ತಿರ್ತೀವಿ.